ಸರ್ 13 ಮಾಡಲ್ ಸಿಂಗಲ್ ಓನರ್ 34,000 ಓಡಿದೆ ಸರ್. ನಿಮ್ಗೆ 2,35,000 ಕೊಡ್ತೀನಿ ಸರ್. ಸರ್ ಇದು 10 ಮಾಡಲ್ 10 ಮಾಡಲ್ ಸಿಂಗಲ್ ಓನರ್ 68,000 ಶೋರೂಮ್ ಹಿಸ್ಟ್ರಿ. ಓಕೆ ಓಕೆ 2 ಲಕ್ಷ ತಂದ್ರೆ ಇನೋವಾ ಗಾಡಿನೇ ತಗೊಂಡು ಹೋಗ್ಬೋದು. ಬರೀ 64,000 ಓಡಿದೆ ಸಿಂಗಲ್ ಓನರ್ ಗಾಡಿ ಸರ್. ಬರೀ 64,000 ರೆಕಾರ್ಡೆಡ್ 5,50,000 ಆಗುತ್ತಾ? 5,40,000 ಫೈನಲ್ ಕೊಡ್ತೀನಿ ಸರ್. ಬರೀ 90,000 ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ. ಓಕೆ ಬರೀ 90,000 ತಗೊಂಡ್ಬಂದ್ರೆ ಟಾಪ್ ಅಂಡ್ 16 ವೇರಿಯಂಟ್ ಗಾಡಿ ತಗೊಂಡ್ ಹೋಗ್ಬೋದು ಅಂತ ಹೇಳ್ಬೋದು. ಶರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಮಾರುತಿ ಕಾರ್ಸ್ ಅನ್ನೋದಕ್ಕಿಂತ ಮಾರುತಿ ಗಾಡಿಗಳೇ ಜಾಸ್ತಿ ಇದೆ ಮಾರುತಿ ಕಾರ್ಸ್ ಶೋರೂಮ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ಲಾಸ್ಟ್ ಒಂದು 6 ಮಂತ್ಸ್ ಆಯ್ತು ಅನ್ಕೋತೀನಿ ಈ ಶೋರೂಮ್ ಸ್ಟಾರ್ಟ್ ಆಗಿ. ಫಸ್ಟ್ ಡೇ ಅಪ್ರೋಚ್ ಆಗಿದೆ ಸರ್, ಹೊಸ ಶೋರೂಮ್ ಇದೆ, ವಿಡಿಯೋ ಮಾಡೋಣ, ಸ್ಟಾಕ್ಸ್ ಇಲ್ಲ, ಮಾಡೋಣ ಸರ್ ಒಂದು ಸ್ವಲ್ಪ ಹೇಳ್ತೀವಿ ನಿಮ್ಗೆ ಅಂದಿದ್ರು. ಇವಾಗ ಸ್ಟಾಕ್ಸು ಜಾಸ್ತಿ ಇದೆ. ಮಾರುತಿ ಕಾರ್ಸ್ ಅಂತಂದ್ರೆ ಎಲ್ಲಾ ಫ್ಯಾಮಿಲಿಗೂ ಈ ಗಾಡಿಗಳು ಬೇಕಂತ ಹೇಳ್ಬೋದು ಮಾರುತಿ ಗಾಡಿಗಳು. ಬಿಕಾಸ್ ಲೋ ಮೇಂಟೆನೆನ್ಸ್ ಆಗಿರುತ್ತೆ ಅಂಡ್ ಹೈ ಇದು ಕೊಡುತ್ತೆ ಅಂದ್ರೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು. ಎಲ್ಲಿ ಬರುತ್ತೆ ಎಲ್ಲ ಲೊಕೇಶನ್ ಕೇಳೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಓಕೆ ಸರ್ ವೆಲ್ಕಮ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ. ಅಂಡ್ ಅಡ್ರೆಸ್ ಸರ್ ಮಾರುತಿ ಕಾರ್ಸ್ ಸರ್ ಮಾರುತಿ ಕಾರ್ಸ್ ಅನ್ನೋದು ನಾಗರಬಾವಿ ಸರ್ಕಲ್ ಫ್ಲೈ ವಾಕ್ ಅಂತ ಇದೆ ಸರ್. ಫ್ಲೈ ವಾಕ್ ಕೆಳಗಡೆನೆ ನಮ್ಮ ಶೋರೂಮ್ ಇದೆ ಸರ್. ಅಲ್ಲಿಂದಾನೇ ಕಾಣುತ್ತೆ. ಅಲ್ಲಿಂದ ನಾಗರಬಾವಿ ಫ್ಲೈ ವಾಕ್ ಗಿಂತ ನೋಡಿದ್ರು ನಮ್ ಶಾಪ್ ಕಾಣುತ್ತೆ. ಎಲ್ಲ ಮಾರುತಿ ಗಾಡಿಗಳೇ ಕಾಣುತ್ತೆ. ಯಾವುದು ಎಲ್ಲ ಮಾರುತಿ ಗಾಡಿಗಳೇ, ಬರೀ ಮಾರುತಿ ಗಾಡಿಗಳು. ಬೇರೆ ನಿಮ್ಗೆ ಯಾವುದೇ ವಾಂಟೆಡ್ ಇದ್ರು ಫೋಕ್ಸ್ ವ್ಯಾಗನ್, ಸ್ಕೋಡಾ, ಆಡಿ ಅಂತ, BMW ಅಂತ, ಜಾಗ್ವಾರ್ ಅಂತ ಯಾವುದೇ ಗಾಡಿ ಬೇಕಂದ್ರೆ ವಿತಿನ್ 2 hours ಅಲ್ಲಿ ನಾವು ರೆಡಿ ಮಾಡ್ಕೊಡ್ಬೋದು ಸರ್. ಅಂದ್ರೆ ಯಾವುದೇ ಗಾಡಿ ರೋಡ್ ಸೈಸ್ ಬಿಟ್ಟು ಬೇರೆ ಯಾವುದೇ ಗಾಡಿ ಬೇಕಂದ್ರೆ ಲಂಬೋರ್ಗಿನಿ ಬೇಕಂದ್ರೆ ನಾವು ಲಿಂಕ್ ಮಾಡ್ಕೊಡ್ತೀವಿ, ನೀವು ಟೈ ಅಪ್ ಮಾಡ್ಕೋಬಹುದು. ಜಸ್ಟ್ ಕಮಿಷನ್ ಬೇಸ್ಡ್. ಪ್ರೈಸ್ ಇವಾಗ ಸ್ಟಾರ್ಟ್ ಆಗೋದು. ಪ್ರೈಸ್ ಅದೇ ವಿಡಿಯೋದಲ್ಲಿ ಹೇಳಿದೀನಿ ಎಲ್ಲಾನು ಹೆಂಗಿದೆ ಏನಿದೆ ಎಲ್ಲಾನು. ಬೇರೆ ನೀವು ಯಾವ ಕರ್ನಾಟಕ ಹುಡುಕ್ಬಿಟ್ಟು ಬನ್ನಿ, ನಮ್ಮ ಹತ್ರ 10,000 ಜಾಸ್ತಿ ಇರೋ ಗಾಡಿ ಅಂತ ನೀವು ಹೇಳಿದ್ರು ಕೂಡ ಆ ಗಾಡಿಗೆ ಸರ್ವಿಸ್ ಅಂತ ಒಂದು ಇರುತ್ತೆ ಸರ್. ಸರ್ ಇದೇ ಗಾಡಿ ಹೆಂಗ್ ತಗೋಬೇಕಂದ್ರೆ ಸರ್ 5,000 ಕಮ್ಮಿ ಇದೆ ಅಂತ ತಗೋಬೇಡ್ರಿ. ಯಾವತ್ತೂ ಅಷ್ಟೇ 5,000 ಕಮ್ಮಿ ಇದೆ ಅಂತ ಗಾಡಿ ತಗೋಬೇಡ್ರಿ. 5,000 ಜಾಸ್ತಿ ಇದ್ರೂ ಅದಕ್ಕೆ ಕ್ವಾಲಿಟಿ ಅಂತ ಇರುತ್ತೆ, ಆ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತಗೊಳ್ರಿ. ನೀವು 5,000 ಕಮ್ಮಿ ನೋಡ್ಕೊಂಡು ನಾಳೆ ಯಾವ್ದು ಇಂಜಿನ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂತ 50,000 1 ಲಕ್ಷ ಖರ್ಚು ಮಾಡೋದಕ್ಕಿಂತ 5,000 ಜಾಸ್ತಿ ಆಗ್ಬಿಟ್ಟು ಒಳ್ಳೆ ಗಾಡಿ ತಗೊಂಡೋಗಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಮನೇಲಿ ಪ್ರಾಬ್ಲಮ್ ಇರಲ್ಲ. ಇವಾಗ ಚೆನ್ನಾಗಿರುತ್ತೆ ಗಾಡಿ ಹೋದ್ರೆ ಮನೆಯಲ್ಲಿ ನಿಮ್ಗೆ ಪ್ರಾಬ್ಲಮ್ ಇರುತ್ತೆ, ವೈಫ್ ಪ್ರಾಬ್ಲಮ್ ಇರುತ್ತೆ, ಡಿಸಪಾಯಿಂಟ್, ಬೇರೆ ಯಾವ್ದು ಕೆಲಸ ಮಾಡೋಕ್ಕಾಗಲ್ಲ. ಅಯ್ಯೋ MS ಬಿಟ್ರಲ್ಲ 2 ಲಕ್ಷ ಹೋಯ್ತು 3 ಲಕ್ಷ, ಚಿಂತೆನೇ ಬೇಡ್ರಿ. ಕಮ್ಮಿ ಬೆಲೆಗೆ ಕಮ್ಮಿ ಗಾಡಿ ಸಿಗುತ್ತೆ, ಜಾಸ್ತಿ ಬೆಲೆಗೆ ಜಾಸ್ತಿ ಗಾಡಿ ಸಿಗುತ್ತೆ. 5,000 ರೂಪಾಯಿ ಜಾಸ್ತಿ ನೋಡ್ಬಿಟ್ರೆ ನಿಮ್ಗೆ ಒಳ್ಳೆ ಗಾಡಿ ಸಿಗುತ್ತೆ. ಸರ್ವಿಸ್ ರೆಕಾರ್ಡು ಎಲ್ಲಾನು A to Z ನಿಮ್ಗೆ ಸರ್ವಿಸ್ A to Z ಪಿನ್ ಟು ಪಿನ್ ನಿಮ್ಗೆ ಸರ್ವಿಸ್ ರೆಕಾರ್ಡ್ ಇರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಬನ್ನಿ ಸರ್. ಎಲ್ಲಾನು ನಾವು ಆದಷ್ಟು ನಮ್ದು ಪ್ರಾಫಿಟ್ ದೊಡ್ಡ ಪ್ರಾಫಿಟ್ ಇಲ್ಲ, ಎಲ್ಲ ಜಸ್ಟ್ 2% ಕಮಿಷನ್ ಬೇಸ್ಡ್ ಅಷ್ಟೇ. ಆ ಕಮಿಷನ್ ನಿಮ್ಮ ಹತ್ರ 2% ಕಮಿಷನ್ ಬೇಸ್ಡ್ ಅಷ್ಟೇ. ನಮ್ಗೆ ಏನಿಲ್ಲ ಪಾರ್ಟಿ ನೀವು ಹೆಂಗ್ ತಗೋತೀರೋ ಆ ತರ ನಿಮ್ಮ ಸೇಲ್ ಮಾಡೋರು ನಮ್ಮ ಹತ್ರ ಬರ್ತಾರೆ. ಜಸ್ಟ್ ನಾವು ಮಧ್ಯ 1 year ಗಿಯರ್ ಬಾಕ್ಸು ಇಂಜಿನ್ ವಾರಂಟಿ ನಾವು ಕೊಡ್ತೀವಿ. ನಾವು ಬಂದು ಆ ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡಿರ್ತೀವಿ. ಆಕ್ಚುಲಿ ಅವ್ರು ನಮ್ಗೆ ಕೊಡಲ್ಲ, ನಮ್ಗೆ ಗಾಡಿ ಕೊಡೋರು ಆ ತರ ಕೊಡಲ್ಲ. ನಾವು ಕೊಡ್ತೀವಿ ಅಂದ್ರೆ ಎಷ್ಟು ಸರ್ಟಿಫಿಕೇಟ್ ನಾವು ಗಾಡಿ ತಗೊಂಡು ನಿಮ್ಮ ಹತ್ರ ಸೇಲ್ ಮಾಡ್ಬೇಕಂತ ಸ್ವಲ್ಪ ಮಾಡ್ಕೊಳ್ರಿ. ಓಕೆ, ಅದ್ ಹೇಳಿದ್ರೆ ಸರ್ ನೀವು ಆಲ್ಮೋಸ್ಟ್ ಎಲ್ಲಾ ಗಾಡಿ ಕಸ್ಟಮರ್ ಗಾಡಿಗಳೇ ಇರುತ್ತೆ ಇಲ್ಲಿ? ಹೌದು ಮ್ಯಾಕ್ಸಿಮಮ್ ಎಲ್ಲಾನು ಕಸ್ಟಮರ್ ಗಾಡಿಗಳು ಮಾತ್ರ ಇಲ್ಲಿ. ಸೊ ಕಸ್ಟಮರ್ ಗಾಡಿಗಳೇ ಜಾಸ್ತಿ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಟ್ರೆ ಅಂದ್ರೆ ಇದೆಯಾ ಹೆಂಗೆ ಸರ್? ಆಲ್ ಓವರ್ ಮಹಾರಾಷ್ಟ್ರಕ್ಕೂ ಕರ್ನಾಟಕ ಬಾರ್ಡರ್ ಇದೆಯಲ್ವಾ, ಆ ಬಾರ್ಡರ್ ಒಂದ್ ಅಜ್ಜೆ ಎತ್ ಮಾಡಿದ್ರೆ ಮಹಾರಾಷ್ಟ್ರ, ಒಂದ್ ಅಜ್ಜೆ ಎತ್ ಮಾಡಿದ್ರೆ ಕರ್ನಾಟಕ. ನೀವು ಕರ್ನಾಟಕ ಜಿಲ್ಲೆ ಒಳಗಡೆ ಇದ್ರೆ ಯಾವ ಮೂಲೆ ಇದ್ರು ನಾವು ಲೋನ್ ಮಾಡ್ಕೊಡ್ತೀವಿ. ಬೇರೆ ಸಿಬಿಲ್ ಚೆನ್ನಾಗಿದ್ರೆ ಬೇರೆ 30,000 ಎತ್ಕೊ ಬನ್ನಿ ಸರ್, ಸಾಕು ಸರ್. 30,000 50,000 ಗಾಡಿ ಮೇಲೆ ಡಿಫ್ರೆಂಟ್. ಇನೋವಾ ತಗೋತೀರಾ 8 ಲಕ್ಷ ಗಾಡಿನ 7 ಲಕ್ಷ ಲೋನ್ ಆಗುತ್ತೆ, 1 ಲಕ್ಷ ತಗೊಬನ್ನಿ ಸರ್. 5 ಲಕ್ಷ ಗಾಡಿ ನೋಡ್ತೀರಾ 4 ಲಕ್ಷ ಲೋನ್ ಆಗುತ್ತಾ? ನಿಮ್ ಸಿಬಿಲ್ ಚೆನ್ನಾಗಿದ್ರೆ ಮಾತ್ರ ಸಾಕು ಸರ್, ನಿಮ್ಗೆ 100% ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಸರ್ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವ್ದು ಸರ್? ಖಂಡಿತ. ಹಾಗೆ ಫಸ್ಟ್ ಗಾಡಿ ನೋಡೋಕ್ಕಿಂತ ಮುಂಚೆ ಮಾರುತಿ ಕಾರ್ಸ್ ಅಂತ ಶೋರೂಮ್ ಇದೆ. ಮಾರುತಿ ಕಾರ್ಸ್ ಅಂತಂದ್ರೆ ಮಾರುತಿ ಗಾಡಿಗಳು ಜಾಸ್ತಿ ಇಟ್ಟಿದ್ರೆ ಹೆಂಗೆ ಸರ್? ಯಾಕೆ ಸರ್ ಮಾರುತಿ ಕಾರ್ಸ್ ಜನ ತಗೋಬೇಕಂತ? ಸರ್ ಇದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದೆ, ಫ್ಯಾಮಿಲಿಗೆ ಒಳ್ಳೆ ಗಾಡಿ, ಆದ್ರೆ ತುಂಬಾ ಚೆನ್ನಾಗಿದೆ ಸರ್. ಸರ್ವಿಸಿಂಗ್ ಕಾಸ್ಟ್ ಕಮ್ಮಿ ಅಲ್ವಾ ಸರ್ ಇದು? ಸರ್ ಅಂಡ್ ನೋಡಬಹುದು ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್. ಮಾರುತಿ 800 ಅಲ್ವಾ ಸರ್? VXi LXi ಯಾವ ಮಾಡಲು ಸರ್? 13 ಮಾಡಲ್ ಸಿಂಗಲ್ ಓನರ್ 34,000 ಓಡಿದೆ ಸರ್. ಬರೀ 34,000? ಹೌದು ಸರ್. ರೆಕಾರ್ಡೆಡ್ ಸಿಗುತ್ತೆ ಸರ್. ಗಾಡಿ ನೋಡಬಹುದು ನಿಮ್ಗೆ ಒಂದ್ ಸರ್ತಿ ಸರೌಂಡಿಂಗ್ ತೋರಿಸ್ತೀನಿ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಟೈರ್ ಕಂಡೀಷನ್ ಆಪೇನಿಗೆ ಇಂಟೀರಿಯರ್ ಹೋಗೋದಾದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ನಿಮ್ಗೆ ಪವರ್ ವಿಂಡೋಸ್ ಇದೆಯಲ್ಲ, 2 ಪವರ್ ವಿಂಡೋಸ್ ಬರುತ್ತೆ. ಫ್ರಂಟ್ ಎರಡು ಪವರ್ ವಿಂಡೋ. ಬರೀ ನಿಮ್ಗೆ 34,000 ಓಡಿರೋ ಗಾಡಿಗೆ ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಇದು 2,35,000 ರೂಪಾಯಿ ಕೊಡ್ತೀನಿ ಸರ್. ಸರ್ ನಮ್ಮ ಕಡೆಯಿಂದ ಬಂದ್ರೆ, ನಮ್ಮ ಶೋರೂಮ್ ಅಂದ್ರೆ ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಏನ್ ಪ್ರೈಸ್ ಕೊಡ್ತೀರಾ ಸರ್? ಒಂದು 2,30 ಆಗ್ಬೋದು. 2,30? ಹೌದು ಸರ್. ಇದ್ರ ಜೊತೆಗೆ ಏನ್ ಆಫರ್ ಇದೆ ಸರ್? ಸರ್ 1 year ವ್ಯಾರಂಟಿ ಇದೆ. ಅದಾದ ನಂತರ ಗೇರ್ ಬಾಕ್ಸ್ ಎಲ್ಲ 1 year ವ್ಯಾರಂಟಿ ಇದೆ. ಮತ್ತೆ ನಮ್ದು ಇದಿದೆ ಫಾಸ್ಟ್ ಟ್ರ್ಯಾಕ್ ಫ್ರೀ ಮಾಡಿಸ್ಕೊಡ್ತೀರಾ? ಹೌದು. ಓಕೆ,
ಹಾಗೆ ಸರ್ ಮಾರುತಿ ಗಾಡಿಗಳು ಫಸ್ಟ್ ತಗೊಳ್ಳೋಣ ಅಂತ ಹೇಳಿದ್ರೆ ಹಾಗೆ ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಬನ್ನಿ. ಯಾವ್ದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವಿಡಿಯಾ? ವಿಡಿಐ. ಓಕೆ, ವಿಡಿಯೋ ಆಗಿರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, 41 ಪಾಸಿಂಗ್ ಆಗಿರುತ್ತೆ. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ, ಸಖತ್ತಾಗಿದೆ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸೋದಾದ್ರೆ ಇಂಟೀರಿಯರ್ ಹೇಳಿದೀನಿ, ವೆಲ್ ಮೇಂಟೈನ್ ಆಗಿರೋದು. ಇಂಟೀರಿಯರ್ ಓಡಿರೋದು ಸರ್ ಇದು? ಸರ್ ಇದು ಓಡಿರೋದು 84,000 ಓಡಿದೆ ಸರ್. 84,000 ರೆಕಾರ್ಡೆಡ್ ಸಿಗುತ್ತಾ ಸರ್? ಸರ್ ಸಿಗುತ್ತಾ? ಸಿಂಗಲ್ ಓನರ್? ಸೆಕೆಂಡ್ ಓನರ್ ಸರ್. ಓಕೆ, ಸೆಕೆಂಡ್ ಓನರ್ ಆಗಿರೋದು ಗಾಡಿಗೆ ಪ್ರೈಸ್ ಏನ್ ಕೊಟ್ ಮಾಡ್ತಿದ್ರಾ ಸರ್? ಇದು 3.5 ಲಕ್ಷ ಹೇಳ್ತಾ ಇದೀವಿ ಸರ್. 3,50,000? 3,50,000. ಫೈನಲ್ ಒಂದು 3.40-45 3,40,000. ಬಟ್ ಇದ್ರಲ್ಲಿ ನೆಗೋಷಿಯೇಟ್ ಆಗುತ್ತಾ ಬಂದ್ರೆ? ಆಗುತ್ತೆ ಸರ್. ಓಕೆ, ಹಾಗೆ ನಿಮ್ಗೆ ಈ ಡೀಸೆಲ್ ಗಾಡಿ ತೋರಿಸಿದೀನಿ. ಈ ಗಾಡಿ ಡೀಸೆಲ್ ಇರುತ್ತೆ, ಡೀಸೆಲ್ ಅನ್ಕೋತೀನಿ. ಅದಲ್ಲದೆ ನಿಮ್ಗೆ ಇದ್ರಲ್ಲಿ ಡೀಸೆಲ್ ಬೇಡ, ಇನ್ನೊಂದು VXi ಪೆಟ್ರೋಲ್ ಇದೆ, ಇದನ್ನು ತೋರಿಸ್ತೀನಿ ನಿಮ್ಗೆ. ಹಾಗೆ ನಿಮ್ಗೆ ಇದ್ರಲ್ಲೂ ಡೀಸೆಲ್ ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಇದೆ ಸರ್. ಯಾವ ಮಾಡಲ್ ಇದು ಸರ್? ಇದು 10 ಮಾಡಲ್. 10 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ಓಡಿರೋದು ಸರ್? ಓಡಿರೋದು 83,000 ಓಡಿದೆ ಸರ್. 83,000, 83,000 ಓಡಿರೋ ಗಾಡಿ. ಅಂಡ್ ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತೀನಿ, ಚೆನ್ನಾಗಿದೆ ಟೈರ್ ಕಂಡೀಷನ್. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಓಕೆ, ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ, ವೆಲ್ ಮೇಂಟೈನ್ಡ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್ ಇದಕ್ಕೆ? ಸರ್ ಇದು ಫೈನಲ್ ಇದು 3 ಲಕ್ಷಕ್ಕೆ ಆಗುತ್ತೆ ಸರ್. 3 ಲಕ್ಷ, 3 ಲ್ಯಾಕಿಗೆ ರೌಂಡ್ ಫಿಗರ್ ಮಾಡ್ಕೊಡ್ತೀರಾ? ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಹುಂಡಾಯಲ್ಲಿ ವರ್ಣ ಅಲ್ಲ? ವರ್ಣ ಹೇಳಿ ಸರ್. ವರ್ಣ 11 ಮಾಡಲು, ಥರ್ಡ್ ಓನರ್. ಓಡಿರೋದು 83,000 ಓಡಿದೆ ಸರ್. ಡೀಸೆಲ್ ಆಟೋಮೆಟಿಕ್ ವರ್ಣ ಓಡಿರೋದಂತ ಎಷ್ಟು ಹೇಳಿದ್ರಿ ಸರ್? 83,000 ರೆಕಾರ್ಡೆಡ್. 83,000 ರೆಕಾರ್ಡೆಡ್ ಗಾಡಿಗೆ ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು ಒಂದು 4,10,000 ಆಗುತ್ತೆ ಸರ್. ಒಂದ್ ರೌಂಡ್ ಫಿಗರ್ ಮಾಡ್ತೀರಾ? ಇಲ್ಲ ಸರ್, ಇದು ಫೈನಲ್ ರೇಟ್ ಅದು. ಯಾಕೆ ಅಂತಂದ್ರೆ ನಾರ್ಮಲ್ ಶೋರೂಮ್ ಅಲ್ಲೇ 1 ಲಕ್ಷ ಜಾಸ್ತಿ ಇದೆ ಇದ್ರ ರೇಟ್. ಹೌದಾ? ಶೋರೂಮ್ ಅಲ್ಲೇ 1 ಲಕ್ಷ ಜಾಸ್ತಿ ಇದೆ. ಆಟೋಮೆಟಿಕ್ ಆಗಿ 1 ಲಕ್ಷ ಜಾಸ್ತಿ ಬರುತ್ತೆ. ಓಕೆ, ಹಾಗೆ ನಿಮ್ಗೆ ಮ್ಯಾಗ್ವೆಲ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಬರುತ್ತೆ ಅಂತ ಅನ್ಕೊಂತೀನಿ. ಬರುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಇದು ಪೆಟ್ರೋಲ್ ಡೀಸೆಲ್ ಸರ್? ಸ್ವಿಫ್ಟ್ ಇದು ಪೆಟ್ರೋಲ್ ಸರ್. ಪೆಟ್ರೋಲ್ VXi. ಓನರ್ ಸಿಂಗಲ್ ಓನರ್, 15 ಮಾಡಲು, 15 ಮಾಡಲ್. ಓಡಿರೋದು 84,000 ಓಡಿದೆ ಸರ್. 84,000 ಪೆಟ್ರೋಲ್ ಗಾಡಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟೈರ್ ಕಂಡೀಷನ್, ಬಟನ್ಸ್ ಎಲ್ಲ ಇದೆ, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಹಾಗೆ ನಿಮ್ಗೆ ಹೋಗೋದಾದ್ರೆ ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಏನ್ ಹಾಕಿದಾರ ಸರ್? ಏನಿಲ್ಲ ಸರ್. ಇದು 5,60,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 5,60,000, 5,60,000, 5,50,000 ಆಗುತ್ತಾ? 5,40,000 ಫೈನಲ್ ಕೊಡ್ತೀವಿ. 5,40,000 ಕೊಡ್ತೀರಾ? ಅಲಾಂಗ್ ವಿತ್ 1 ಇಯರ್ ಇಂಜಿನ್, ಗೇರ್ ಬಾಕ್ಸ್ ವಾರಂಟಿ, ಫಾಸ್ಟ್ ಆಗಿ ಕೊಡ್ತೀರಾ? ಕೊಡ್ತೀವಿ. ಓಕೆ, ಏನ್ ಆಫ್ಟರ್ ಮಾರ್ಕೆಟ್ ಏನ್ ಹಾಕಿದಾರ ಸರ್? ಏನು ಹಾಕಿಲ್ಲ, ಏನಿಲ್ಲ. ಕಂಪ್ನಿಯಿಂದ ಏನ್ ಬಂದಿದೆ ಹಾಗೆ ಇದೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಹೇಳಿ, ಯಾವುದು? ಆಲ್ಟೋ K10. ಇದು ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಮೈಲೇಜ್ ಎಷ್ಟು ಬರುತ್ತೆ ಸರ್? ಇದು 20 ಗಂಟೆ ಬರುತ್ತೆ ಸರ್. 20. ಓಕೆ, VXi. ಓಕೆ, VXi ಆಗಿರೋದ್ರಿಂದ ಆಲ್ಟೋ K10 ಮೈಲೇಜ್ 20 ಅಂತ ಹೇಳಿದ್ರೆ ಓಡಿರೋದು ಸರ್? ಓಡಿರೋದು ಇದು 64,000 ಓಡಿದೆ ಸರ್. 64,000. ಓಕೆ, ಇಂಟೀರಿಯರ್ ನಿಮ್ಗೆ ವೆಲ್ ಮೇಂಟೈನ್ಡ್, ಟೈರ್ ಕಂಡೀಷನ್ ಚೆನ್ನಾಗಿದೆ. ತಗೊಂಡ್ರೆ ಏನ್ ಖರ್ಚಿಲ್ಲ ಅಲ್ಲ ಸರ್? ಏನು ಖರ್ಚಿಲ್ಲ ಸರ್. ಗಾಡಿ ತಗೊಳ್ಳೋದು ಆರಾಮಾಗಿ ಇದ್ ಮಾಡ್ಕೋಬಹುದು. ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ದಾರೆ. ಹೌದಾ? ಓಕೆ, ಸರ್ವಿಸ್ ಮಾಡೋ ಅವಶ್ಯಕತೆ ಇಲ್ಲ? ಏನು ಇಲ್ಲ ಸರ್. ಪ್ರೈಸ್ ಏನ್ ಹೇಳ್ತಿದ್ರ ಸರ್? ಇದು 3,30,000 ಫೈನಲ್ ಆಗುತ್ತೆ ಸರ್. ಇದು ಕಮ್ಮಿ ಮಾಡಿ ಸರ್, ಒಂದ್ ಫೈನಲ್ ಹೇಳಿ. ಏನು ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಬೋದು. 3,20,000? ಇಲ್ಲ ಸರ್, 3,25,000 ಫೈನಲ್ ಆಗುತ್ತೆ. 3,20,000. ಬರ್ರಿ ಬಂದ್ ಗಾಡಿ ನೋಡ್ಲಿ, ಪ್ರೈಸ್ ಆ ಕಡೆ ಆಗುತ್ತೆ. ಓಕೆ, ನೆಕ್ಸ್ಟ್ ಗಾಡಿ ಮತ್ತೊಂದು ಸ್ವಿಫ್ಟ್ ಇರೋದು ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಇದು ZXi ಟಾಪ್ ಎಂಡ್. ಟಾಪ್ ಎಂಡ್ 10 ಮಾಡಲ್, ಸೆಕೆಂಡ್ ಓನರ್. ಇದು 3,10,000 ಆಗುತ್ತೆ ಸರ್. 3,10,000 ಸೆಕೆಂಡ್ ಓನರ್, ZXi ಟಾಪ್ ಎಂಡ್ 3,10,000 ಅಂತ ಹೇಳ್ತಿದ್ರೆ 3 ಲಕ್ಷಕ್ಕೆ ಆಗ್ಬಹುದಾ ಹೆಂಗೆ ಸರ್? ಸ್ವಲ್ಪ ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗ್ಬಹುದು. ಹೇಳಿ ಸರ್, ಆಗುತ್ತೆ ಸರ್. ಆಗುತ್ತಾ? ಸೊ ಓಕೆ, 3,10,000. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಇದು? ಸರ್ ಇದು 88,000 ಓಡಿದೆ ಸರ್. 88,000 ZXi ಆಗಿರೋದು, ಫುಲ್ಲಿ ಟಾಪ್ ಎಂಡ್ ಗಾಡಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು. ಅಂಡ್ ಮೇ ಬಿ ಆಫ್ಟರ್ ಮಾರ್ಕೆಟ್ ಏನ್ ಹಾಕಿಲ್ಲ ಅನ್ಕೋತೀನಿ, ಕಂಪ್ನಿಯಿಂದ ಬಂದಿರೋದು. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇನ್ನೊಂದಿರೋದು ಸರ್, ಸೆಲೆರಿಯೋ. ಸರ್ ಸೆಲೆರಿಯೋ ಇದು 2020 ಮಾಡಲ್ ಸರ್. 2020 ಆಟೋಮೆಟಿಕಾ? ಇಲ್ಲ ಸರ್, ಮ್ಯಾನ್ಯುವಲ್. VXi. ಓಕೆ, ನಿಮ್ಗೆ ತೋರಿಸ್ತಿದೀನಿ. ಇಂಟೀರಿಯರ್ ತೋರಿಸೋದಾದ್ರೆ VXi ಏನ್ ಫೀಚರ್ಸ್ ಬರುತ್ತೆ ಅದೇ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಬರೀ 64,000 ಓಡಿದೆ, ಸಿಂಗಲ್ ಓನರ್ ಗಾಡಿ ಸರ್. ಬರೀ 64,000 ರೆಕಾರ್ಡೆಡ್. ಆಲ್ಮೋಸ್ಟ್ ನಿಮ್ ಹತ್ರ ಶೋರೂಮ್ ರೆಕಾರ್ಡೆಡ್ ಜಾಸ್ತಿ ಇದೆ. ಶೋರೂಮ್ ರೆಕಾರ್ಡ್. ಅದು ಮಾರುತಿಯಲ್ಲಿ. ಪ್ರೈಸ್ ಸರ್ ಇದು 5,10,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಸರ್.
5,10,000 ನಾನೇನು ಸ್ವಲ್ಪ ಕಮ್ಮಿ ಮಾಡಿಸ್ತೀನಿ ಅಂತ 10,000 ಜಾಸ್ತಿ ಹೇಳ್ತೀರಾ ಹಂಗೆ ಸರ್? ಇಲ್ಲ ಸರ್, ಅದ್ರಲ್ಲಿ ಏನಿಲ್ಲ. ಗಾಡಿ ಬೇಕಾದ್ರೆ ಕಸ್ಟಮರ್ ಹತ್ರ ಡೈರೆಕ್ಟ್ ಆಗಿದೆ ಸರ್. ಒಂದು ಬಂಪರ್ ಪ್ರೈಸ್ ಕ್ಲೋಸ್ ಆಗ್ಬೇಕು ಸರ್. ಈ ಪ್ರೈಸ್ ನೆಗೋಷಿಯೇಟ್, ಡಿಸ್ಕೌಂಟ್ ಬೇಡ. ಒಂದು ಫೈನಲ್ ಎಷ್ಟಾಗುತ್ತೆ ಸರ್? 4,90,000 ಕೊಡ್ತೀನಿ ಸರ್. 4,90,000 ಫೈನಲ್ ಅಷ್ಟೇ ಸರ್, ಅಷ್ಟೇ. ಅಷ್ಟೇ, ನೆಗೋಷಿಯೇಟ್ ಇಲ್ಲ. ಬಂದ್ರೆ ಗಾಡಿ ನೋಡಿ, ಗಾಡಿ ನೋಡಿ, ಗಾಡಿ ಕಂಡೀಷನ್ ಇದೆ, ಗಾಡಿ ಕಂಡೀಷನ್ ರೆಕಾರ್ಡೆಡ್ ಇದೆ. ಅಂಡ್ ಮೈಲೇಜ್ ಚೆನ್ನಾಗಿ ಕೊಡುತ್ತಲ್ಲ ಸರ್? ಮೈಲೇಜ್ ಜಾಸ್ತಿ ಇದೆ ಸರ್, 22 ಗಂಟೆ ಮೈಲೇಜ್ ಇದೆ. ಹೌದು ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇರೋದು ರೆಡ್ ಕಲರ್ ಸರ್. ಇದು 14 ಮಾಡಲು ಸೆಕೆಂಡ್ ಓನರ್ ಸರ್, ZXi ಟೈಪ್ ಅಂಡ್. ಇದು ZXi ಟಾಪ್. ಓಡಿರೋದು ಸರ್? ಓಡಿರೋದು 83,000 ಓಡಿದೆ. 83,000, 83,000 ಗಾಡಿ. ಹಾಗೆ ನಿಮ್ಗೆ ತೋರಿಸ್ತಿದ್ದೀನಿ ಟೈರ್ ಕಂಡೀಷನ್. ಹಾಗೆ ಇಂಟೀರಿಯರ್ ತೋರಿಸೋದ್ರೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ ರೆಡ್ ಕಲರ್ ಗಾಡಿ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬೇರೆ ಇದೆ. ಹಾಗೆ ಬ್ಯಾಕ್ ಪ್ರೊಫೈಲ್ ತೋರಿಸೋದಾದ್ರೆ ಓಕೆ ವಿತ್ ABS ಬರುತ್ತೆ. ಸರ್ ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್? ಇದು 4,90,000 ಫೈನಲ್ ಮಾಡ್ತೀವಿ ಸರ್. ಇದು 4,90,000, 4,90,000 ನೆಗೋಷಿಯೇಟ್. ಲೋನ್ ಹೋಗೋದಾದ್ರೆ ಸರ್ ಇದು? ಸರ್ ಲೋನ್ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಬರೀ 90,000 ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ. ಓಕೆ ಎಸ್ ಸರ್. ಮತ್ತೊಂದು ರೆಡ್ ಕಲರ್ ಗಾಡಿ ಸ್ಯಾಂಟ್ರೋ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಜಿಂಗಾ? ಸರ್ ಸ್ಯಾಂಟ್ರೋ ಜಿಂಗ್ ಆಗಿರುತ್ತೆ. 2 ಪವರ್ ವಿಂಡೋಸ್ ಬರುತ್ತೆ, ಪವರ್ ಶೇರಿಂಗ್, ಪವರ್ AC ಬರುತ್ತೆ. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಆಡ್ ಆನ್ ಆಗಿರುತ್ತೆ ಕಂಪನಿಯಿಂದ. ಫ್ಯಾಬ್ರಿಕ್ ಬರುತ್ತೆ, ಲೆದರ್ ಇಲ್ಲ, ಫ್ಯಾಬ್ರಿಕ್ ಬರುತ್ತೆ. ಆರಾಮಾಗಿ ಲೆದರ್ ಇದ್ರೆ ಲಾಂಗ್ ಟ್ರಿಪ್ ಆದ್ರೆ ಬ್ಯಾಕ್ ಇದು ಬರುತ್ತೆ ಸರ್, ಬೆವ್ರು ಬರುತ್ತೆ. ಇದು ಚೆನ್ನಾಗಿ ಬರುತ್ತೆ ಅಂತ. ಮೈಲೇಜು ಸರ್? ಮೈಲೇಜ್ 20 18-20. ಯಾವ ಮಾಡಲು ಸರ್? ಇದು 7 ಮಾಡಲ್. 7 ಮಾಡಲ್ಲು. ಅಂಡ್ ಓಡಿರೋದು ಸರ್? ಇದು 92,000 ಓಡಿದೆ ಸರ್. 92,000. ಪ್ರೈಸು ಸರ್? ಇದು 1,70,000 ಕೊಡ್ತೀನಿ ಸರ್. ಜಾಸ್ತಿ ಆಗ್ಲಿಲ್ಲ, ಸ್ವಲ್ಪ ಕಮ್ಮಿ? ಸ್ವಲ್ಪ ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಹೊಸ ಬ್ಯಾಟ್ರಿ ಹಾಕಿಸಿದ್ದಾರೆ, ಮ್ಯಾಗ್ವಿಲ್ ಇದೆ, ಪ್ರತಿಯೊಂದು ಚೆನ್ನಾಗಿದೆ. ಹೌದಾ? ಓಕೆ. ಹಾಗೆ ಸರ್ 1,70,000 ಮಾಡ್ಕೊ. 1,70,000. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಹುಂಡೈ ವರ್ನಾ ಆಟೋಮೆಟಿಕ್ ಇದಾ ಸರ್? ಇಲ್ಲ, ಮ್ಯಾನ್ಯುವಲ್. ಸರ್ ವರ್ನಾ 12 ಮಾಡಲು ಸಿಂಗಲ್ ಓನರ್, 68,000 ಶೋರೂಮ್ ಹಿಸ್ಟ್ರಿ ಓಡಿರೋದು. ಇದು 68,000 ಶೋರೂಮ್ ಹಿಸ್ಟ್ರಿ. ಓಕೆ. ಅಂಡ್ ಮೈಲೇಜ್ ಹೋಗೋದಾರೆ ಅಂಡ್ ಲೋನ್ ಹೋಗೋದಾರೆ ಎಷ್ಟಾಗುತ್ತೆ ಸರ್? ಸರ್ ಲೋನ್ ಹೋದ್ರೆ ನಿಮಗೆ 3 ಲಕ್ಷ ಗಂಟ ಲೋನ್ ಮಾಡಿಸ್ಕೊಡ್ತೀವಿ. ಪ್ರೈಸ್ ಇದು 4,10,000 ಹೇಳ್ತಾರೆ ಸರ್. ಅಂದ್ರೆ ಒಂದು 4,10,000. ಫೈನಲ್ 4,10,000 ಆಗುತ್ತೆ. ಓಕೆ. ಹಾಗೆ ನಿಮ್ಗೆ ಒಂದು 90,000 ತಗೊಂಡ್ಬಂದ್ರೆ ಗಾಡಿ ತಗೊಳ್ಬಹುದು ಅಂತ ಹೇಳ್ಬೋದು. ಅಂಡ್ ಲೋನು ಚೆನ್ನಾಗುತ್ತೆ. ವರ್ನಾ ಗಾಡಿ ನೋಡ್ಬೋದು, ಗಾಡಿ ವೆಲ್ ಮೇಂಟೈನ್ ಆಗಿರೋದು. ಹಾಗೆ ನೆಕ್ಸ್ಟ್ ಮತ್ತೊಂದು ರಿಡ್ಜ್ ವಿಡಿಯಾ ಇರೋದು. ಅದು ನಿಮ್ಗೆ ತೋರಿಸಿರೋದು ಡೀಸೆಲ್, 2ನೇ ಡೀಸೆಲ್ ಗಾಡಿ ತೋರಿಸ್ತಿರೋದು ನಿಮ್ಗೆ. ಅಂಡ್ ಹೇಳಿ ಸರ್ ಮಾಡಲು? ಸರ್ ಇದು 9-10 ಸರ್. ಓಕೆ. 9 ಮ್ಯಾನುಫ್ಯಾಕ್ಚರ್, 10 ರಿಜಿಸ್ಟ್ರೇಷನ್. ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ. ಓಡಿರೋದು ಸರ್? ಇದು 86,000 ಹೊಡಿತೆ ಸರ್. 86,000, 86,000 ರೆಕಾರ್ಡ್ ಸಿಗುತ್ತೆ? ರೆಕಾರ್ಡ್ ಇದೆ. ಓಕೆ. ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತಿದ್ದೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇಲ್ಲ ಆಕ್ಚುಲಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಲೆದರ್ ಎಲ್ಲ ಚೆನ್ನಾಗಿದೆ. 80,000 ಚಿಲ್ಲರೆ ರೆಕಾರ್ಡೆಡ್ ಓಡಿರೋ ಗಾಡಿಗೆ ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 3,10,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಸರ್. 3 ಲಕ್ಷ ಆಗ್ಬೋದಾ? ಹೆಚ್ಚು ಕಮ್ಮಿ ಸ್ವಲ್ಪ ಕುತ್ಕೊಂಡ್ರೆ ಆಗ್ಬೋದು ಸರ್. ಓಕೆ. ಹಾಗೆ ನೆಕ್ಸ್ಟ್ ಬನ್ನಿ ಸರ್, ಮತ್ತೊಂದು ಇಯಾನ್ ಇರೋದು. ಇದು ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಇಯಾನ್ ಹೇಳಿ ಸರ್. 12 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಸರ್ 2,35,000 ಕೊಡ್ತೀನಿ ಸರ್. ಓಡಿರೋದು ಸರ್? ಇದು 70 ಚಿಲ್ಲರೆ ಓಡಿದೆ ಸರ್. ಓಕೆ. ಎರಾ ಪ್ಲಸ್ ಆಗಿರುತ್ತೆ. 2,35,000 ಕೊಡ್ತೀವಿ. 2,35,000ಕ್ಕೆ ಎರಾ ಪ್ಲಸ್ ವಿತ್ ಮೈಲೇಜ್ ಆಲ್ಮೋಸ್ಟ್ 22 ಆರಾಮಾಗಿ ಬರುತ್ತೆ ನಿಮ್ಗೆ. ಬಂದ್ ಮಾತಾಡಿ, ಪ್ರೈಸ್ ನೆಗೋಷಿಯೇಟ್ ಆಗುತ್ತೆ. ಸ್ವಿಫ್ಟ್ ಗಳು ಜಾಸ್ತಿ ಇದೆ ಅನ್ಕೋತೀನಿ ಸರ್. ಹ್ಞೂ ಸರ್, ಸ್ವಿಫ್ಟ್ ಇದೆ. ಅಂಡ್ ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. VXi ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ ಫುಲ್ಲಿ ಟಾಪ್ ಅಂಡ್ ಗಾಡಿನೂ ಸಿಗುತ್ತೆ, ಮಿಡ್ ವೇರಿಯಂಟ್ ಗಾಡಿನೂ ಸಿಗುತ್ತೆ ಅಂತ ಹೇಳ್ಬೋದು. ಗಾಡಿ ನೋಡ್ಬೋದು, ನಂಬರ್ ಪಾಸ್ 1,666 ಫ್ಯಾನ್ಸಿ ನಂಬರ್ ಆಗಿರುತ್ತೆ. ಓಡಿರೋದು ಸರ್ 91,000 ಓಡಿದೆ. 91,000, 91,000 ಗಾಡಿ. ಅಂಡ್ ಶೋರೂಮ್ ರೆಕಾರ್ಡ್. ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದ್ರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಎಲ್ಲ ವೆಲ್ ಮೇಂಟೈನ್. ಇಂಟೀರಿಯರ್ ವೆಲ್ ಮೇಂಟೈನ್ ಗಾಡಿಗಳು ಇಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಹೋಗೋದಾರೆ ಸರ್ ಇದು? ಸರ್ 8 ಮಾಡಲು ಸೆಕೆಂಡ್ ಓನರು, 91,000 ಶೋರೂಮ್ ರೆಕಾರ್ಡ್ ಇರೋದು. ನಿಮ್ಗೆ 2,35,000 ಕೊಡ್ತೀನಿ ಸರ್. ಫೈನಲ್ 2,35,000, 2,95,000 ನೆಗೋಷಿಯಬಲ್. ಬಂದ್ರೆ ಲೋನ್ ಆಗುತ್ತಾ ಸರ್? ಇಲ್ಲ, ಲೋನ್ ಆಗಲ್ಲ ಸರ್. ಲೋನ್ ಆಗಲ್ವಾ? 2008 ಅಲ್ವಾ? 8 ಮಾಡಲ್. ಓಕೆ. ಎಸ್ ಸರ್. i20 ಆಸ್ತಾ ಗಾಡಿ, ಫುಲ್ಲಿ ಟಾಪ್ ಅಂಡ್ ಗಾಡಿ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಕಂಪನಿಯಿಂದ ಏನ್ ಹಾಕಿದ್ದಾರೆ ಅಷ್ಟೇ ಇರೋದು. ಅಡಿಷನಲ್ ಏನು ಹಾಕಿಲ್ಲ ಅಲ್ಲ? ಏನಿಲ್ಲ ಸರ್. ಓಡಿರೋದು ಸರ್? ಓಡಿರೋದು 54,000 ಓಡಿದೆ ಸರ್. ರೆಕಾರ್ಡೆಡ್. ರೆಕಾರ್ಡೆಡ್. ಸಿಂಗಲ್ ಓನರ್? ಸಿಂಗಲ್ ಓನರ್. ಓಕೆ. ಮಾಡಲು
ಸರ್ ಮಾಡಲ್ 16 ಮಾಡಲ್. 16 ಮಾಡಲ್. ಓಕೆ, ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ, ಫೀಚರ್ಸ್ ಹೇಳಿದ್ದೀನಿ, ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಓಕೆ, ಚೆನ್ನಾಗಿದೆ ಇಂಟೀರಿಯರ್. ಓಕೆ ಸರ್, ಒಂದು ರೆಕಾರ್ಡೆಡ್ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಸರ್ 6,40,000 ಸರ್. ಎಷ್ಟಾಗುತ್ತೆ ಫೈನಲ್ ಪ್ರೈಸ್ ಸರ್? ಫೈನಲ್ 5,90,000 ಆಗುತ್ತೆ ಸರ್. ಓಕೆ, 5,90,000, 5,90,000. ನಿಮ್ಗೆ 5 ಲಕ್ಷ ಲೋನೇ ಆಗುತ್ತೆ ಗಾಡಿ. ಬರೀ 90,000 ತಗೊಂಡ್ಬಂದ್ರೆ ಫುಲ್ ಟಾಪ್ ಅಂಡ್ 16 ವೇರಿಯಂಟ್ ಗಾಡಿ ತಗೊಂಡ್ ಹೋಗ್ಬೋದು ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಇರೋದು ಗಾಡಿ, ಈ ಗಾಡಿಗೆ ತುಂಬಾ ಡಿಮಾಂಡ್ ಇದೆ. ಫಸ್ಟ್ ಹೇಳಿ ಸರ್, ಪೆಟ್ರೋಲ್ ಡೀಸೆಲ್ ಇದು? ಸರ್ ಡೀಸೆಲ್. ಡೀಸೆಲ್ ಗಾಡಿ ಎನ್ಕ್ವೈರಿ ಯಾವ ತರ ಇದೆ? ಗಾಡಿ ತುಂಬಾ ಎಂಕ್ವೈರಿ ಇದೆ ಸರ್. ಎರ್ಟಿಗಾ, ಅದು ಡೀಸೆಲ್ ಅಲ್ಲಿ? ಡೀಸೆಲ್ ಅಲ್ಲಿ. ಸಿಂಗಲ್ ಓನರಾ? ಸಿಂಗಲ್ ಓನರ್. ಓಕೆ, ಏನ್ ಹಾಕಿದ್ದಾರೆ ಸರ್ ಆಫ್ಟರ್ ಮಾರ್ಕೆಟ್, ಏನ್ ಅಡಿಷನಲ್ ಹಾಕಿದ್ದಾರೆ ಸರ್? ಇದು 74,000 ಓಡಿದೆ, ಸಿಂಗಲ್ ಓನರ್. ಹಾ, ಮತ್ತೆ ಇದ್ರ ರೇಟ್ ಇದು 9 ಲಕ್ಷ ಹೇಳ್ತಾರೆ ಸರ್. ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ನೆಗೋಷಿಯೇಟ್ ಆಗುತ್ತೆ. ಓಕೆ, ನೆಗೋಷಿಯೇಟ್ ಆಗುತ್ತೆ. ಓಡಿರೋದು ಸರ್ 74,000 ಓಡಿದೆ. ರೆಕಾರ್ಡೆಡ್ ಸಿಗುತ್ತೆ. ರೆಕಾರ್ಡೆಡ್. ಓಕೆ, ಮೇಲ್ಗಡೆ ನಿಮ್ಗೆ ನೋಡಬಹುದು ಗಾಡಿ ತುಂಬಾ ಚೆನ್ನಾಗಿದೆ ಹಾಕಿದ್ದಾರೆ. ಓಕೆ, ನಿಮ್ಗೆ ಟೈರ್ ಕಂಡೀಷನ್ ತೋರಿಸ್ತೀನಿ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು, ಕಂಪ್ನಿಯಿಂದಾನೇ ಬಂದಿರೋದು. ಆಕ್ಚುಲಿ ಏನು ಅಡಿಷನಲ್ ಹಾಕಿಲ್ಲ, ಚೆನ್ನಾಗಿದೆ ಇಂಟೀರಿಯರ್. ರೇರ್ ಸೈಡ್ ನಿಮ್ಗೆ ತೋರಿಸ್ತಿದ್ದೀನಿ. 9 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಸರ್. ಲೋನ್ಗೆ ಹೋಗೋದಾದ್ರೆ ಸರ್ ಇದು? ಸರ್ ಲೋನ್ಗೆ ಹೋಗೋದಾದ್ರೆ ಒಂದು 6.5 7 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಶೋರ್. ಹಾಗೆ ನೆಕ್ಸ್ಟ್ ರಿಡ್ಜ್ ಇರೋದು ಸರ್, ಪೆಟ್ರೋಲ್ ವೇರಿಯಂಟ್. ಸರ್ ಇದು 9 ಮಾಡಲ್, ಸಿಂಗಲ್ ಓನರ್. ಇದು ಪೆಟ್ರೋಲ್ ವೇರಿಯಂಟ್ ಸರ್, VXI. ಓಕೆ, ಓಡಿರೋದು 54. 54,000 ಓಡಿರೋ ಗಾಡಿ, ಸಿಂಗಲ್ ಓನರ್ ಅಲ್ವಾ? ಓನರ್ ಎಷ್ಟೇ? ಓನರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಇದು ಫೈನಲ್ ಇದು 2,60,000 ಕೊಡ್ತೀನಿ ಸರ್. 2,60,000. ಹೌದು, ನೆಗೋಷಿಯಬಲ್ ಪ್ರೈಸ್. ನೆಗೋಷಿಯಬಲ್ ಪ್ರೈಸ್. ಲೋನ್ಗೆ ಹೋಗೋದಾರೆ ಸರ್ ಇದು? ಸರ್ ಲೋನ್ ಆಗಲ್ಲ, ಏನ್ ಮಾಡೋದು. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ವ್ಯಾಗನರ್. ಇದು ಮಾರುತಿ ಬ್ರ್ಯಾಂಡ್ ಅಲ್ಲೇ ಇರೋದು ವ್ಯಾಗನರ್. ಹೇಳಿ ಸರ್. ಇದು 11 ಮಾಡಲ್ ಸರ್. ಓಕೆ, 11 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು ಹಾ, 2,65,000 ಕೊಡ್ತೀನಿ ಸರ್. 11 ಮಾಡಲು, ಸೆಕೆಂಡ್ ಓನರ್, 2,65,000. ಹಾ, ಓಡಿರೋದು ಸರ್ ಇದು? ಸರ್ 63,000 ಓಡಿದೆ ಸರ್. 63,000 ಓಡಿರೋ ಗಾಡಿ. ಯಾವ ವೇರಿಯಂಟು? VXI. VXI ವೇರಿಯಂಟು. ಓಕೆ, ಪ್ರೈಸ್ ಹೇಳಿದ್ದಾರೆ, ಬಂದು ಮಾತಾಡಿ, ನೆಗೋಷಿಯೇಟ್ ಪ್ರೈಸ್ ಎಲ್ಲ ಆಗುತ್ತೆ. ಹಾಗೆ ನೋಡ್ಬೋದು ಮತ್ತೊಂದು 7 ಸೀಟರ್ ಗಾಡಿಯಲ್ಲಿ ಇನೋವಾ ತೋರ್ತಿದ್ದೀರಾ. ವಿ ವರ್ಷನ್ ಆಗಿರುತ್ತೆ, ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಇದು? ಡೀಸೆಲ್ ವೇರಿಯಂಟ್. ಓನರ್ ಸರ್ ಥರ್ಡ್ ಓನರ್ ಆಗಿದೆ. ಓನರ್ಶಿಪ್ ಜಾಸ್ತಿ ಆಗಿದೆ. ಓಡಿರೋದು 2,50,000 ಓಡಿದೆ ಸರ್. 2,50,000. ಹಾಗೆ ನಿಮ್ಗೆ ನೋಡ್ಬೋದು ವಿ ವರ್ಷನ್ ಇಂದ ಇದು Z ವರ್ಷನ್ಗೆ ಏನೇನು ಫೀಚರ್ಸ್ ಹಾಕಿದಾರಲ್ಲ, ಅಡಿಷನಲ್ ಹಾಕಿದಾರೆ ಅಂತ ಹೇಳ್ಬೋದು. ಆಫ್ಟರ್ ಇದು Z ವೇರಿಯಂಟ್ ಅಂತ ಹೇಳ್ಬೋದು, ಆ ತರ ಇದೆ. ಅಂಡ್ ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ ನಿಮ್ಗೆ ಯಾವ ತರ ಬರುತ್ತೆ. ಅಂಡ್ ಇಂಟೀರಿಯರ್ ಹೋಗೋದಾದ್ರೆ ಚೆನ್ನಾಗಿದೆ ಇಂಟೀರಿಯರ್. ಅಂಡ್ ಓಡಿರೋದು ಎಷ್ಟು ಅಂತ ಹೇಳಿದ್ರೆ? 2,50,000 ರೆಕಾರ್ಡೆಡ್. ಪ್ರೈಸ್ ಏನ್ ಹೇಳ್ತಿದ್ರ? ಪ್ರೈಸ್ ಇದು ಸರ್ 9 ಲಕ್ಷ ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಇದೆ ಸರ್. ಲೋನು ನಿಮ್ಗೆ 6.5 7 ಲಕ್ಷ ಲೋನ್ ಹಾಕೊಡ್ತೀವಿ ಸರ್. 2 ಲಕ್ಷ ತಂದ್ರೆ ಇನೋವಾ ಗಾಡಿನೇ ತಗೊಂಡು ಹೋಗ್ಬೋದು.